ಬಿಹಾರದ ಮತದಾರ ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಸ್ಪಷ್ಟ ಜನಮನ್ನಣೆಯನ್ನು ಕೊಟ್ಟಿದ್ದಾರೆ. ಏನು ನಕಾರಾತ್ಮಕವಾದಂಥ ರಾಹುಲ್ ಗಾಂಧಿಯ ಧೋರಣೆಗಳಿದ್ದಾವೆ, ಅದನ್ನು ಸ್ಪಷ್ಟವಾಗಿ ಜನ ತಿರಸ್ಕರಿಸಿದ್ದಾರೆ. ತೇಜಸ್ವಿ ಯಾದವ್ ಅರ್ಥಾತ್ ಲಾಲು ಯಾದವ್, ರಾಬ್ಡಿ ದೇವಿ ಇವರ ಜಂಗಲ್ ರಾಜ್ಯವನ್ನು ಅವರು ಮರೆತಿಲ್ಲ. ಜಂಗಲ್ ರಾಜ್ಯವನ್ನು ಮರೆಯದೆ ಅವ್ರು ಬಂದರೆ ಜಂಗಲ್ ರಾಜ್ಯ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಆಗ್ತದೆ, ವಾಪಸ್ ಬರ್ತದೆ ಅನ್ನುವಂತಹ ಒಂದು ಗಮನದಲ್ಲಿಟ್ಟುಕೊಂಡು ಮಂಗಲ್ ರಾಜ್ಯಕ್ಕೆ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ, ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ. ಹಾಗಾಗಿ ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಂಥ, ಆಶೀರ್ವಾದ ಮಾಡಿದಂಥ ಬಿಹಾರ ಜನತೆಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ಇದರ ಜೊತೆಯಲ್ಲಿ ಜನ ಸುಶಾಸನ ಮತ್ತು ಅಭಿವೃದ್ಧಿ, ಗುಡ್ ಗವರ್ನೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಇದರ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನು ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಫಾಲ್ಸ್ ನ್ಯಾರೇಟಿವ್ ಅನ್ನು ಮಾಡಿ ನೆಹರು ಇಂದಿರಾ ಗಾಂಧಿಯವರ ಕಾಲದಿಂದ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿಯವರೆಗೆ ಒಂದು ಸುಳ್ಳು ನರೇಷನ್ ಸೃಷ್ಟಿ ಮಾಡಿ ಚುನಾವಣೆ ಗೆಲ್ತಾ ಇದ್ದರು. ಜನ ಡೇಸ್ ಟು ಕಮ್ ಭಾರತದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರು. ಈ ರೀತಿಯ ನಕಾರಾತ್ಮಕವಾದಂಥ ಧೋರಣೆಯಿಂದ ದೇಶ ಮತ್ತು ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರ ಬಹುಶಃ ಸೋಲಿನಲ್ಲಿ ಶತಕ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಸೋಲಿನ ಶತಕ. ಅವರು ಸಂವಿಧಾನದ ಸಂಸ್ಥೆಗಳ ವಿರುದ್ಧ ಮತ್ತು ದೇಶದ ವ್ಯವಸ್ಥೆಯ ವಿರುದ್ಧ ಒಂದು ಫಾಲ್ಸ್ ನ್ಯಾರೇಟಿವನ್ನು ಕ್ರಿಯೇಟ್ ಮಾಡಿ ಅವರು ಜನರನ್ನು ದಾರಿ ತಪ್ಪಿಸಿ ಜನರ ವ್ಯವಸ್ಥೆಯ ವಿರುದ್ಧವೇ ಒಂದು ಪ್ರಚೋದನೆ ಕೊಡುವಂಥ ಕೆಲಸ ಮಾಡಿದರು. ಜನ ಒಂದು ನಯಾ ಪೈಸಾದಷ್ಟು ಸ್ವೀಕಾರ ಮಾಡಿಲ್ಲ. ಅವ್ರು ನೋಡ್ರಿ ಅಲ್ಲಿ ಹೋಗಿ ಹೇಳಿದರು ಓಟ್ ಚೋರಿ ಏನು ಒಂದು ಜನ ಪೀಪಲ್ ಹ್ಯಾವ್ ಜಸ್ಟ್ ರಿಜೆಕ್ಟೆಡ್ ಇಟ್ ಕಾಂಗ್ರೆಸ್ ಪಾರ್ಟಿ. ಆದ್ದರಿಂದ ಇನ್ನಾದರೂ ಕಾಂಗ್ರೆಸ್ ಪಾರ್ಟಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಸ್ಟ್ರೈಕ್ ರೇಟು ಸೋ ಫಾರ್ ಇಟ್ ಈಸ್ ಎ ಲೀಡ್, ಐ ಅಂಡರ್ಸ್ಟ್ಯಾಂಡ್. ಆದರೆ ಇನ್ ಜನರಲ್ ನೋಡಿದರೆ ಸ್ಟ್ರೈಕ್ ರೇಟ್ JDU, BJP, LJP ಈ ಮೂರು ಪಾರ್ಟಿದ್ದು 80-90% ಹೋಗ್ತಾಯಿದೆ. ಈಗಾಗಲೇ 101ರಲ್ಲಿ 84 ಲೀಡ್ ಇದೆ. ನಾನು ಮತ್ತೊಮ್ಮೆ ಸ್ಪಷ್ಟಪಡ್ತೀನಿ, ಲೀಡ್ ನನಗೆ ಗೊತ್ತಿದೆ. ಒಂದಷ್ಟು ಆ ಕಡೆ ಈ ಕಡೆ ಆಗ್ಬೋದು. JDU ಅದು ನಿಯರ್ ಅಬೌಟ್ 80 ಇದೆ. LJP 29ರಲ್ಲಿ 22 ಇದೆ. ಇದರರ್ಥ ಜನ ಡಿಸಿಸಿವ್ ಮ್ಯಾಂಡೇಟನ್ನು ಕೊಟ್ಟಾರೆ ಸ್ಟ್ರೈಕ್ ರೇಟ್ ನೋಡಿದರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ